ಜೈ ಶ್ರೀರಾಮ್. ಹೊಸದುರ್ಗ ಮಹಾಜನತೆ ಏನಿದ್ದೀರಾ, ನೀವು ಕಂಡು ಕೇಳರಿಯದ ಹೊಸದುರ್ಗ ತಾಲೂಕಿನ ನೀರ್ಗುಂದ ಗ್ರಾಮದ ಪುರಾತನ 2000 ವರ್ಷಗಳ ಇತಿಹಾಸ ಇರುವ ಈ ಗ್ರಾಮವಂತ ಇತಿಹಾಸವನ್ನು ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಆ ನಾಡೊಳೆಸುವುದು ನಾನಾ ವಿದ್ವಜ್ಜನಂ ಸ್ಥಾನಂ ನಿರ್ಗುಂದ ಮೆನಿಪ ಅಗ್ರಹಾರವ ತ್ಯಾನಂದಕಾರಿ ಜಗಕ್ಕೆಲ್ಲಂ. ಸ್ನೇಹಿತರೆ, 1158ರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಈ ಶಾಸನದಲ್ಲಿ ನಿರ್ಗುಂದ ನಾಡನ್ನ ಈ ರೀತಿಯಾಗಿ ತ್ರಿಪದಿ ಪದ್ಯದಲ್ಲಿ ವರ್ಣಿಸಲಾಗಿದೆ. ಇದರ ಅರ್ಥ ಇಷ್ಟೇ: ಆ ನಾಡಿನಲ್ಲಿ ನಾನಾ ವಿದ್ವಾಂಸರಿದ್ದಾರೆ, ಅದರ ಹೆಸರೇ ನಿರ್ಗುಂದವೆನ್ನುವ ಅಗ್ರಹಾರ, ಅದು ಇಡೀ ಜಗತ್ತಿಗೆ ಬೆಳಕಾಗಬಲ್ಲಂತ ಒಂದು ನಾಡು ಅಂತ ಈ ರೀತಿ ವರ್ಣನೆ ಮಾಡಲಾಗಿದೆ. ಹಾಗೂ ಈ ನಿರ್ಗುಂದಕ್ಕಿದ್ದ ಮೂಲ ಹೆಸರುಗಳೇನಪ್ಪಾ ಅಂದ್ರೆ ನೀಲವತಿ ಪಟ್ಟಣ, ಶ್ರೀಮದ್ ಉದ್ಭವ ಸೋಮನಾಥಪುರ, ಶ್ರೀಮತ್ ಸರ್ಬ ನಮಸ್ತಗ್ರಹಾರ, ಶಾಸನದ ಮನೆ, ನೀರ್ಗುಂದ ನಾಡು, ತೆಂಕಣಯ್ಯ ಹೊಳೆ ಮುಂತಾದ ಅಭಿಧಾನಗಳಿಂದ ಈ ನಾಡನ್ನ ಹೊಗಳಲಾಗಿದೆ. ಸ್ನೇಹಿತರೆ, ಅದರ ಇತಿಹಾಸ ನೋಡೋದಾದ್ರೆ ಸುಮಾರು 2000 ವರ್ಷಗಳ ಇತಿಹಾಸವನ್ನ ಇದು ತನ್ನ ಮಡಿಲಲ್ಲಿ ಗುಪ್ತವಾಗಿಟ್ಕೊಂಡು ಅನಾಥವಾಗಿ ಬಿದ್ದಿರುವಂತಹ ಈ ನೀರ್ಗುಂದ ನಾಡನ್ನ ಇವತ್ತು ನಾವು ನೋಡೋಣ ಬನ್ನಿ. ಪೂರ್ವ 160ರಲ್ಲಿ ಉತ್ತರದಿಂದ ಬಂದಂತಹ ರಾಜ ಪರಮೇಶ್ವರರಾಯನ ಮಗ ನೀಲಶೇಖರ ಈ ನಗರವನ್ನು ನಿರ್ಮಿಸಿ ನೀಲಾವತಿ ಪಟ್ಟಣ ಎಂಬ ಹೆಸರಿಟ್ಟನೆಂಬುದು ಐತಿಹ್ಯ. ನಂತರ ಗಂಗರ ಆಳ್ವಿಕೆಯನ್ನ ನಾವು ಇಲ್ಲಿ ಕಾಣಬಹುದು. ಗಂಗರ ಕೊನೆಯ ದೊರೆ ಶ್ರೀ ಪುರುಷ ಈ ನಗರವನ್ನ ಆಳಿದ್ದನೆನ್ನಲಾದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವರಹಳ್ಳಿಯ ಕ್ರಿಸ್ತಶಕ 776ರ ಶಾಸನದಲ್ಲಿ ದಾಖಲಾಗಿದೆ. ನಂತರ ಇವನ ಮಗ ಪರಮಗುಳ ಆಡಳಿತವನ್ನು ನಡೆಸ್ತಾನೆ. ನಂತರ ಇವನ ಹೆಂಡತಿ ಪಟ್ಟದ ರಾಣಿ ಕುಂದಾಚಿ ಸ್ವಲ್ಪ ದಿನಗಳವರೆಗೆ ಈ ನಗರವನ್ನ ಆಳಿದ್ದನೆನ್ನಲಾಗಿದೆ. ನಂತರದಲ್ಲಿ ಬಂದಂತವರು ನರಸಿಂಹ ಮತ್ತು ಬಾಲವೀರ ಅಂತ ಪ್ರಮುಖರೇನಲ್ಲದಿದ್ದರೂ ಇವರ ನಂತರ ಈ ನಿರ್ಗುಂದವು ಅನ್ಯ ರಾಜರ ವಶವಾದ ಬಗ್ಗೆ 8ನೇ ಶತಮಾನದ ಬಾಗೂರಿನಲ್ಲಿ ದೊರೆತ 8ನೇ ಶತಮಾನದ ವೀರಗಲ್ಲು ಶಾಸನ ಇದನ್ನ ಸಾರಿ ಹೇಳಿದೆ. ರ ಚಿಕ್ಕ ಮೊದಲ 2 ಶಾಸನಗಳು ನೊಳಂಬ ಮತ್ತು ಪಲ್ಲವರು ಆಳಿದ್ದ ಬಗ್ಗೆ ಹಾಗೂ ಆಗ 300 ಹಳ್ಳಿಗಳನ್ನ ಒಳಗೊಂಡಿದ್ದ ಈ ನಗರವು ನೀರ್ಗುಂದ 300 ನಾಡು ಎಂಬುದಾಗಿತ್ತೆಂಬುದನ್ನ ನಾವಿಲ್ಲಿ ಕಾಣಬಹುದು. ಶ್ರೀಮದ್ ಉದ್ಭವ ಸೋಮನಾಥಪುರ, ಶ್ರೀಮತ್ ಸರ್ಬ ನಮಸ್ತಗ್ರಹಾರ, ಶಾಸನದ ಮನೆ, ನೀರ್ಗುಂದ ನಾಡು, ತೆಂಕಣಯ್ಯ ಹೊಳೆ ಇವು ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಈ ನಗರದ ವೈಭವವನ್ನ ನಾವು ಇಲ್ಲಿ ಕಾಣಬಹುದು. ಈ ನಾಡಿನ ಹೊನ್ನೇಕೆರೆಯಲ್ಲಿ ಶ್ರೀಮಂತ ವರ್ತಕರ ಸಂಘ ಹೊಂದಿತ್ತು. ಆ ಸಂಘಕ್ಕಿದ್ದ ಬಿರುದು ಅಯ್ಯಾವಳೆ ಐನೂರುವರ್. ಇದರ ಮುಖ್ಯಸ್ಥ ನಲ್ಲೆಶೆಟ್ಟಿ. ಇವನು ನೀರ್ಗುಂದದ ಕೆರೆ ಒಡೆದಿದ್ದನ್ನು ಗಮನಿಸಿ ಜೀರ್ಣೋದ್ಧಾರ ಮಾಡಿಸಿ ಒಡಗೆರೆ ಮಲ್ಲ ಎಂಬ ಬಿರುದನ್ನ ಪಡಿತಾನೆ. ಇಲ್ಲಿನ ಮೂಲ ದೇವರು ಗಂಗೇಶ್ವರ, ಸಿದ್ದನಾಥ, ವೀರಸೋಮೇಶ್ವರ ದೇವಾಲಯಗಳ ಅಂಗರಂಗ ಭೋಗದ ಹಾಗೂ ಅಗ್ರಹಾರವನ್ನು ನಿರ್ಮಿಸಲು ಸಂತೆ ಸುಂಕಗಳನ್ನ ದತ್ತಿಬಿಟ್ಟನೆಂಬ ಈ ಶಾಸನ ಕ್ರಿಸ್ತಶಕ 1065ರ 1ನೇ ವೀರಬಲ್ಲಣ್ಣನ ಕಾಲದ್ದು. ಇಲ್ಲಿನ ಸಿದ್ದನಾಥ, ಚೆನ್ನಕೇಶವ ಈ 2 ದೇವಾಲಯಗಳು ಹೊಯ್ಸಳರ ಶಿಲ್ಪಕಲಾ ನೈಪುಣ್ಯತೆಯ ಕೈಗನ್ನಡಿ.
ಇಲ್ಲಿನ ಚೆನ್ನಕೇಶವ ದೇವಾಲಯದ ದೊಡ್ಡ ಗಣೇಶನ ಮೂರ್ತಿಯನ್ನ ಸ್ವಾತಂತ್ರ್ಯೋತ್ತರದಲ್ಲಿ ಹೊಸದುರ್ಗದ ಕೇಂದ್ರ ಬಿಂದುವಾಗಿದ್ದ ಆಗಿನ ಅಮಲ್ದಾರ ಕಚೇರಿಯ ಮುಂಭಾಗದಲ್ಲಿ, ಈಗ ಶಿರಸ್ತೇದಾರರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದು.